ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ಭೈರವಿ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರ ನಿಮ್ಮ ವ್ಯಕ್ತಿ ನೀವ್ ಯಾರನ್ನ ಬಹಳ ಪ್ರೀತಿಸ್ತೀರಿ ಅಥವಾ ಅವ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ದೀರಿ ಹಗಲು ರಾತ್ರಿ, ಆ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದಾರ ಅಂತ ನೋಡ. ನೆಕ್ಸ್ಟ್ 48 hours. ಓಕೆ, ನೀವು ಯಾವತ್ತು ನೋಡ್ತೀರಿ ರೀಡಿಂಗ್ ಅವತ್ತಿಂದ ನೆಕ್ಸ್ಟ್ 48 48 ತಾಸು ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿರೋದಂತ ರೀಡಿಂಗ್ ಇದೆ. ಓಕೆ, ಯಾವ ವ್ಯಕ್ತಿ ಬಗ್ಗೆ ನೀವು ಪದೇ ಪದೇ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಒಬ್ಬರು ವ್ಯಕ್ತಿ ಅದಾರ, ಅವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದಾರ ನಿಮಗೆ ಅನಿಸಿರ್ತದೆ. ಅವ್ರು ನನ್ ಈಗ ಏನ್ ಮಾಡ್ತಿರ್ಬೋದು, ಈ ನನ್ ಬಗ್ಗೆ ಏನಾರ ಯೋಚನೆ ಮಾಡ್ತಿದಾರ, ನನ್ ಮಿಸ್ ಮಾಡ್ಕೊಂತದಾರ, ನನ್ ಜೊತೆ ಮಾತಾಡ್ಬೇಕಂತದಾರ, ಕೆಲಸ ಮಾಡ್ತಿದಾರ, ಇನ್ನೊಬ್ರ ಜೊತೆಗೆ ಹೋಗ್ಯಾರ, ಏನ್ ಮಕ್ಕೊಂಡಾರ, ಊಟ ಮಾಡಿದಾರ, ಹಿಂಗ್ ಯೋಚನೆ ಮಾಡ್ತಿರ್ತಿಲ್ಲ ನೀವು. ಅಂತ ವ್ಯಕ್ತಿ ನಿಮ್ ಬಗ್ಗೆ ನೆಕ್ಸ್ಟ್ 48 hours ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿರ್ತಾರ, ಯಾವ ವಿಷಯಗಳಿಗಾಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೋ ಮಾಡಲ್ಲ ಅದನ್ನು ನೋಡೋಣ ಅಂತ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಕಂಠ ಆರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತೆ ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನ್ ರೆಸನೇಟ್ ಆಗ್ತೈತಿ ಅದನ್ನಷ್ಟ ತಗೊಳ್ರಿ, ಎಲ್ಲಾನು ಫೋರ್ಸಿಬಲಿ ನಿಮ್ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡ್ ಇಂದ ರೀಡಿಂಗ್ಸ್ ನೋಡ್ರಿ. ಆಮೇಲೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಹೇಳ್ತಿರೋ ವಿಷಯಗಳು ಎಲ್ಲಾನು ನಿಮ್ಮ ಜೀವನಕ್ಕೆ ರೆಸನೇಟ್ ಆಗೋದಿಲ್ಲ, ಅದನ್ನ ಹೇಳ್ತೀನಿ. ಎಲ್ಲಾ ವಿಷಯಗಳು ನಿಮ್ಗೆ ರೆಸನೇಟ್ ಆಗಲ್ಲ. ಕೆಲವೊಂದು ವಿಷಯಗಳು ಅಷ್ಟೇ, ಯಾಕಂದ್ರೆ ನಿಮ್ ಜೀವನದ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಕೆಲವೊಂದು ವಿಷಯಗಳು ಬಂದಿರ್ತಾವ, ನಾ ಹೇಳ ಮುಂದಿಲ್ಲ ಅಂತವಷ್ಟು ನಿಮ್ಗೆ ರೆಸನೇಟ್ ಆಗ್ತಾವ. ಓಕೆ, ಎಲ್ಲಾನು ನನಗಂತ ತಗೋಬೇಡ್ರಿ. ಓಕೆ, ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಿ ಎಲ್ಲಾರ್ಗು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಸಬ್ಸ್ಕ್ರಿಪ್ಷನ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ರಿ ಅಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಹಾನೆಸ್ಟ್ ಆಗಿ ನೀವು ಕಮೆಂಟ್ ಮಾಡ್ತೀರಿ ನಮ್ಗೆ ಇಷ್ಟ ಆಗಿಲ್ಲ ರೀಡಿಂಗ್ ಅಂತಂದ್ರೆ ಪ್ಲೀಸ್ ಯಾಕೆ ಇಷ್ಟ ಆಗ್ಲಿಲ್ಲ ಅಂತ ಕೇಳಾಗ ನನಗೆ ಒಂದೆರಡು ಲೈನ್ ಬರೀರಿ. ಇಷ್ಟ ಆಗ್ಲಿಲ್ಲ ಅಂತ ಬರೀತೀರಿ, ಸೊ ಅದ್ರ ನಾವೇನಾರು ಸುಧಾರಿಸ್ಕೋಬೋದಾ ಅಂತ ಟ್ರೈ ಮಾಡ್ತಾರೆ. ಸೊ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ವಿಜುವಲೈಸ್ ಮಾಡ್ಕೊಳ್ರಿ, 3 ಸಲ ಹೆಸರು ಹೇಳ್ಕೊಳ್ರಿ. ಸೊ ಯಾವ ವ್ಯಕ್ತಿನ ಯೋಚನೆ ಮಾಡಿ ನನ್ನ ವ್ಯೂವರ್ಸ್ ಈ ರೀಡಿಂಗ್ ನೋಡ್ತಿದಾರ, ಆ ವ್ಯಕ್ತಿ ನೆಕ್ಸ್ಟ್ 48 hours ನಮ್ಮ ವ್ಯೂವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಾರ. ಲೈಕ್ ಅಂಡ್ ಕಮೆಂಟ್ಸ್ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ 48 hours ನಿಮ್ಮನ್ನ ಮಿಸ್ ಮಾಡ್ಕೊಂತಾರ, ನಿಮ್ ನೆನಪು ಕಾಡ್ತಾವ ಅವ್ರಿಗೆ. ಫಾರ್ಟಿ 48 hours ಅಂದ್ರೆ 2 ದಿನ ಆಗ್ತತಿ. ಸೊ ಏನೋ ಒಂದು ವಿಷಯದ ಬಗ್ಗೆ ಅವರಿಗೆ ಬಹಳ ಗಿಲ್ಟ್ ಫೀಲ್ ಆಗ್ತತಿ. ನೀವ್ ಯಾವತ್ ನೋಡ್ತೀರಿ ಆ ರೀಡಿಂಗ್ ಇದೆ 6 hours ಮುಂಚೆ. ಯಾವ ವಿಷಯದ ಬಗ್ಗೆ ಗಿಲ್ಟ್ ಆಗ್ತತಿ ಅಂತಂದ್ರ ಅವರು ನಿಮ್ಮನ್ನ ಏನೋ ಬಾಳ ಹಿಡಿತದೊಳಗೆ ಇಟ್ಕೊಳಕ್ ನೋಡಿರ್ಬಹುದು. ಅದೊಂದ್ ವಿಷಯ ಅವರಿಗೆ ಬಹಳ ಕಾಡ್ತಾ ಐತಿ. ನೀವು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿರಿ. ಅವ್ರನ್ನ ಸ್ವಲ್ಪ ತಪ್ಪು ಅರ್ಥ ಮಾಡ್ಕೊಂಡಿರಿ, ಹಂಗಾಗಿ ಬಹಳ ಬೇಜಾರಾಗಿರಿ, ನೆಗೆಟಿವ್ ಥಿಂಕ್ ಬಾಳ್ ಮಾಡ್ತಿದ್ದೀರಿ ಅಂತ ಅವ್ರಿಗೆ ಅನಿಸ್ತತಿ. ಅದರಿಂದ ಅವ್ರ ಜೊತೆ ನೀವು ಜಗಳನು ಮಾಡಿರ್ಬೋದು, ನನ್ ಜೊತೆ ಮಾತಾಡ್ಬೇಡ ಅಂತಾನು ಹೇಳಿರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾರೋ, ಅಥವಾ ಆ ವ್ಯಕ್ತಿನ ಇರೋದ ಹಂಗ ನನ್ನ ಟ್ರೀಟ್ ಸರಿ ಮಾಡಲ್ಲ, ಆ ವ್ಯಕ್ತಿ ನನ್ಗೆ ಬಹಳ ಕೆಟ್ಟದಾಗಿ ನನ್ನನ್ನ ನೋಡ್ಕೊಂತಾರ ಅಂತಾರಲ್ಲ, ಹಿಂಗ ಹಾರ್ಶ್ ಆಗಿ ಹಿಂಗ ಆ ರೀತಿ ನೀವು ಆ ವ್ಯಕ್ತಿನ ನೀವು ಒಂದು ಅನ್ಕೊಂಡಿರ್ಬೋದು ಅವ್ರ ಬಗ್ಗೆ ಅಂತ ಅವ್ರಿಗೆ ಅನಿಸ್ತಾ ಐತಿ. ಅದನ್ನ ಹಂಗ ಯೋಚನೆ ಮಾಡಿ ನೀವು ಬಹಳ ಸೈಲೆಂಟ್ ಆಗಿರಿ. ಇನ್ನು ಸಾಕಿದೆ ಅಂದ್ರೆ ನಿಮ್ ವ್ಯಕ್ತಿಗೆ ಅನಿಸ್ತೈತಿ ಇನ್ ಸಾಕಿದೆ, ನೀವು ನಿಮ್ ಪಾಡಿಗೆ ಆಗ್ಬಿಟ್ಟಿರಿ, ಸೈಲೆಂಟ್ ಆಗ್ಬಿಟ್ಟಿರಿ, ಒಟ್ಟ ಏನೇನೋ ಮಾತಾಡಕತ್ತಿಲ್ಲ ಅವ್ರ ಜೊತೆಗೆ, ಏನೋ ಡಿಫ್ರೆಂಟ್ ಆದ್ರಿ.
ಒಂದೇನೋ ಘಟನೆ ನಡೆದೈತಿ ನಿಮ್ಮ ಜೀವನೊಳಗ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಆ ಘಟನೆ ಆಗಿದ್ಮೇಲೆ ನೀವು ಬಹಳ ಚೇಂಜ್ ಆದ್ರಿ. ಅದು ನಿಮಗೆ ಅದ್ ನಡಿಬಾರ್ದಾಗಿತ್ತ ಅಂತದೊಂದ್ ಘಟನೆ ಅಂತ ನಿಮಗೆ ಬಹಳ ಅನಿಸ್ತಾ ಐತಿ, ಅದರಿಂದ ನೀವು ಬಹಳ ಮೌನ ಆಗಿರಿ. ಈ ರಿಲೇಶನ್ಶಿಪ್ನು ನಿಮ್ಗ ಬ್ಯಾಡ ಅಂತಾನು ಅನಿಸ್ತಿರ್ಬೋದಿಲ್ಲ. ಇದು ಬ್ಯಾಡ, ಎಲ್ಲ ನಾನ ಈ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ನಾನ ತಪ್ಪುಗಳನ್ನ ನೋಡ್ಕೋಬೇಕು, ನಂದೇ ಅಂತಂದ ನಿಮಗೆ ಅನಿಸ್ತಾ ಐತಿ. ಕೆಲವೊಂದು ಜವಾಬ್ದಾರಿಗಳನ್ನ ನಿಮ್ಗ ನಿಭಾಯಿಸಕ ಕಷ್ಟ ಆಗ್ತಾ ಐತಿ. ಕೆಲವೊಂದ್ಸಲ ಇಲ್ಲಿ ನಿಮ್ಮ ಅಹಂಕಾರ ಅಥವಾ ನಿಮ್ದೊಂದು ಸ್ವಾಭಿಮಾನನ ಅವ್ರಿಗೆ ಅಹಂಕಾರ ಅನ್ಸಿರ್ಬೋದು. ಆ ಅದರಿಂದನೂ ನಿಮ್ಗ ಈ ರಿಲೇಶನ್ಶಿಪ್ ಸ್ವಲ್ಪ ಕಷ್ಟ ಆಗ್ತಾ ಐತಿ. ನಿಮ್ ಜೀವನದೊಳಗುನು ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ನಿಮ್ಗ. ಇದನ್ನು ಎರಡನ್ನೂ ನಿಮ್ಗ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೂ ನಿಮ್ಗ ಒಂಥರ ಸ್ಟ್ರೆಸ್, ಸುಸ್ತು, ಇದು ಭಾರ ಆತ್ ನನ್ಗೆ, ಜೀವನ ವಜ್ಜಾತ್ ನನ್ಗೆ, ಇನ್ನ ಆಗಂಗಿಲ್ಲ ನನ್ ಕೈಯಿಂದ, ಹಂಗ ನಿಮ್ಗೆ ಅನಿಸ್ತಾ ಐತಿ ಅಂತ ಫಸ್ಟ್ 48 ವರ್ಷ 4 ದಿನ ಆಯ್ತು, ಸಾರಿ ಇಲ್ಲ 2 days, ಸಾರಿ 24 ಎಷ್ಟು ಕನ್ಫ್ಯೂಸಿಂಗ್ ಅದೀನಿ, ಸಾರಿ. ಇದು ಆಗಿ ಮೋಸ್ಟ್ಲಿ ಒಂದ್ 6 ವಾರ 6 ದಿವಸ ಈ ರೀತಿಯಾದಂತ ನಿಮ್ಮೊಳಗ ಒಂದ್ ಬದಲಾವಣೆ ನಿಮ್ಮ ವ್ಯಕ್ತಿಗೆ ಕಾಣ್ತಿರ್ಬೋದು. ಬಟ್ ಆಮೇಲೆ ನೆಕ್ಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಆಫ್ ನೀವ್ ಯಾವತ್ ನೋಡ್ತೀರ ಅವತ್ತಿಂದ ನೆಕ್ಸ್ಟ್ ಆಫ್ಟರ್ 24 hours ಅವ್ರಿಗೆ ಅನಿಸ್ತತಿ ನೀವು ನಿಮ್ಮ ಎಲ್ಲಾ ಒಂದು ಬಂಧನಗಳು ಅಥವಾ ನಿಮ್ ಥಾಟ್ಸ್ಗಳು, ನಿಮ್ದೊಂದು ಕಂಫರ್ಟ್ ಝೋನ್ ಎಲ್ಲಾನು ಅದನ್ನ ಒಡೆದ್ ಹಾಕಕ್ ರೆಡಿ ಆಗಿರಿ. ಇದು ಸಾಕು, ನನಗ್ ಭಾಳ ಆತ್, ಇದು ನನಗ್ ಬ್ಯಾಲೆನ್ಸ್ ಮಾಡಕ್ ಹೋಗಿ ನನ್ ಜೀವನ ಭಾಳ ಆತ, ಅಲ್ಲೂ ಹೋಗು, ಇಲ್ಲೂ ನೋಡು, ಇಲ್ಲೂ ನೋಡ್ಕೊ, ಅಲ್ಲೂ ನೋಡ್ಕೊ. ಒಬ್ರಿಗೇನೋ ಅಂದ್ರ ಒಬ್ರಿಗೆ ಇನ್ನೊಬ್ರಿಗೆ ಸಿಟ್ಟು, ನಿಮ್ ವ್ಯಕ್ತಿಗೇನೋ ಸಮಾಧಾನ ಮಾಡಕ್ ಹೋದ್ರ ಇನ್ನೊಬ್ರಿಗೇನೋ ಸಿಟ್ಟು ಬರ್ತೈತಿ. ಫ್ಯಾಮಿಲಿ ಇದ್ರಂದ್ರ ಇದನ್ನ ಬ್ಯಾಲೆನ್ಸಿಗೆ ಏನ್ರಿ ಸರ್ಕಸ್ ಅಲ್ಲ, ಒಂದ್ ಆ ಕಡೆ ಈ ಕಡೆ ಹಿಂಗ್ ಬ್ಯಾಲೆನ್ಸ್ ಮಾಡೋದ್ ನನಗ್ ಭಾಳ ಆತ ಅಂತ ನಿಮ್ಗ ಭಾಳ ಯೋಚನೆ ಮಾಡಿರಿ. ನಿಮ್ಮೇಲೆ ನೀವು ವರ್ಕ್ನ ಭಾಳ ಮಾಡ್ಕೊಂಡಿರಿ ಅಂತ ಅವ್ರಿಗೆ ಅನಿಸ್ತೈತಿ. ವರ್ಕ್ ಮಾಡ್ಕೊಂಡಿರಿ ಅಂದ್ರ ಮೆಡಿಟೇಷನ್ ಮಾಡಿರ್ಬೋದು, ಏನೋ ನೀವು ತಿಳ್ಕೊಳಕ್ ಸ್ಟಾರ್ಟ್ ಮಾಡಿರ್ಬೋದು. ನನ್ನನ್ನ ಹೆಂಗ ಇಂದ ಹೊರಗ್ ಬರ್ಲಿ, ಈ ಸ್ಟ್ರೆಸ್ ಇಂದ ನಾ ಹೆಂಗ್ ಹೊರಗ್ ಬರ್ಲಿ, ನಂದಿದ. ಯಾಕಂದ್ರೆ ಎಲ್ಲಾರು ಬೇರೆಯವರೆಲ್ಲರೂ ಎಷ್ಟ್ ಚೆನ್ನಾಗಿ ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ತಿರ್ತಾರ ಅನ್ಕೊಳ್ರಿ, ನಿಮ್ ವ್ಯಕ್ತಿನೂ ನಿಭಾಯಿಸ್ತಾರ ಅನ್ಕೊಳ್ಳೋಣ. ನನಗ್ ಯಾಕೆ ಆಗಕತ್ತಿಲ್ಲ, ನಾ ಇದಕ್ ಏನ್ ಮಾಡ್ಕೋಬೇಕು, ನನ್ನನ್ನ ಹೆಂಗ್ ಆಕ್ಟಿವ್ ಮಾಡ್ಕೋಬೇಕು, ನಾ ಹಿಂಗ್ ಬೇಜಾರಾಗಿ ಕುಂದ್ರದ ನಾ ಹೊರಗ್ ಬರ್ಬೇಕು ಅನ್ನೋದು ನಿಮಗ ಈಗ ಬಹಳ ಸ್ಟ್ರಾಂಗ್ ಆಗಿರಿ ಅಂತ ಅವ್ರಿಗೆ ಅನಿಸ್ತಾ ಇದೆ. ಎಸ್, ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ಅನಿಸ್ತತಿ ಯು ಹ್ಯಾವ್ ಬಿಕಮ್ ದ ಡಿಫರೆಂಟ್ ಪರ್ಸನ್. 48 hours ಒಳಗೆ ನೀವು ಯಾವತ್ತು ನೋಡ್ತಾರ ಅವತ್ತಿಂದ 48 hours ಅಟ್ ದ ಎಂಡ್ ಆಫ್ ದ 48 hours ನೀವ್ ಒಂಥರ ಚಾಲೆಂಜಿಂಗ್ ಆಗಿ ತಗೊಂತೀರಿ ಅಂತ ಅವ್ರಿಗೆ ಅನಿಸ್ತದೆ. ಎಲ್ಲಾ ಪರಿಸ್ಥಿತಿಗಳನ್ನು, ಏನೇ ಕಷ್ಟ ಬರ್ಲಿ, ಸುಖ ಬರ್ಲಿ, ಏನೇ ಬರ್ಲಿ, ಐ ಆಮ್ ಗೋಯಿಂಗ್ ಟು ಬ್ರೇಕ್ ಇಟ್. ಆ ರೀತಿಯಾದಂತ ಒಂದು ಫಸ್ಟ್ ಹೆಂಗಿದ್ರಿ ಈಗ ಹೆಂಗಾದ್ರಿ. ಈ ಫಸ್ಟ್ಗೆ ಹೆದರದಲ್ಲ, ಇದನ್ನ ಹೆಂಗ್ ನಿಭಾಯಿಸ್ಲಿ, ನನಗೆ ಆಗ್ತತ ಅಂತ ಒಂಥರ ಹೆದರಿಕೆ ಇತ್ತು. ಇನ್ನೊಬ್ರನ್ನ ಯಾರ ಏನಾರ ಕೇಳ್ಬೇಕು, ಹೆಲ್ಪ್ ಕೇಳ್ಬೇಕು, ಮಾಡ್ಬೇಕಂದಾಗ ನಿಮ್ದು ಸ್ವಾಭಿಮಾನ, ಒಂದ್ ಸ್ವಲ್ಪ ಅಹಂಕಾರ, ಈಗೋ ಅಂತೇವಲ್ಲ, ನಾವ್ ಎಲ್ಲಾ ನಿಮ್ಗ ಅಡ್ಡ ಬರ್ತಿತ್ತು ಅಂತ ನಾನು ಅವ್ರಿಗೆ ಅನ್ಕೊಂಡ್ರೆ. ಬಟ್ ಹಂಗಂದ ನಿಮ್ಗ ಮೆಚುರಿಟಿ ಲೆವೆಲ್ ಬಾಳ ಐತಿ, ಬುದ್ಧಿವಂತ ಇದೀರಿ ನೀವು, ಅರ್ಥ ಮಾಡ್ಕೊಂತೀರಿ ಎಲ್ಲಾನು. ಅಂದ್ರ ಫಿಲಾಸಫಿ ಎಲ್ಲಾರ್ಗು ಗೊತ್ತಿರ್ತೈತಿ, ಅದನ್ನ ಪ್ರಾಕ್ಟೀಸ್ ಮಾಡೋದ್ ಕಷ್ಟ ಆಗತ್ತಲ್ಲ, ಹಂಗ ಎಲ್ಲಾ ನಿಮಗೆ ಜ್ಞಾನ ಐತಿ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳಕ ನನ್ನ ಜೀವನದಾಗ ನಾ ಹೆಂಗ್ ಅಳವಡಿಸ್ಕೊಳ್ಳಿ ಅನ್ನೋದು ನಿಮಗೆ ಒಂದು ಕಷ್ಟ ಆಗ್ತಿತ್ತು. ಬಟ್ ನಾವು ಯು ಆರ್ ಟ್ರೈಯಿಂಗ್ ಟು ಡೂ ದಟ್. ಸಾಕು, ಇದನ್ನ ಬ್ಯಾಲೆನ್ಸ್ ಅಂದ್ರೆ ಹಿಂಗ ಎರಡೂ ಕಡೆ ಕಾಲಿಟ್ಟ ನನ್ಗ ಆಗಂಗಿಲ್ಲ, ನನ್ಗೆ ಏನ್ ಬೇಕು ಅದನ್ನ ನಾ ಚಾಯ್ಸ್ ಮಾಡ್ಕೋಬೇಕು. ಸಮ್ ಬ್ಯಾರಿಯರ್ಸ್ ಇರ್ತಾವಲ್ಲ, ಅವನ್ನ ನಾನು ಒಡ್ಕೊಳ್ಳೇಬೇಕು. ಯಾಕಂದ್ರೆ ನಾನ ಅಂದ್ರೆ ನೀವ ಏನೇನೋ ಯೋಚನೆ ಮಾಡಿ ನಿಮ್ ಮುಂದ್ ಒಂದು ಗಾಡಿ ಕಟ್ಕೊಂಡ್ಬಿಟ್ಟಿರ್ತೀರಿ. ನಾ ಹಿಂಗ್ ಮಾಡಿದ್ರೆ ಏನೋ ಅಂತ ಜನ ಏನಂತಾರೋ ಏನೋ, ನನ್ ವ್ಯಕ್ತಿ ಏನಂತಾರೋ ಏನೋ, ಅವನ್ನೆಲ್ಲ ನೀವು ಯು ಆರ್ ಗೋಯಿಂಗ್ ಟು
ಬ್ರಾಕೆಟ್ ಇನ್ 48 hours ಒಳಗೆ ನೀವು ಯಾವಾಗ ನೋಡ್ತೀರೋ ಅವತ್ತಿಂದ ನೆಕ್ಸ್ಟ್ 48 hours ಒಳಗೆ ನಿಮ್ಮೊಳಗೆ ಈ ಬದಲಾವಣೆನ ನಿಮ್ಮ ವ್ಯಕ್ತಿ 100% ಕಾಣ್ತಾರೆ. ಇಸ್ ಅ ಮೇಜರ್ ಅರ್ಥ. ಲೈಫ್ ಚೇಂಜಿಂಗ್ ಒಂದು ಚೇಂಜಸ್ ನಿಮ್ಮೊಳಗೆ ಕಾಣ್ತಾರ. ಸೊ ಮೊನಾಲಜಿಂದ ಏನ್ ಬರ್ತದೆ ನೋಡೋಣ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನೆಕ್ಸ್ಟ್ 48 hours ಎರಡೇ ಕಾರ್ಡ್ ತೆಗಿತಾನೆ. ಓಕೆ, adjustment are required. You and your loved ones are safe. ನಿಮ್ ವ್ಯಕ್ತಿಗೆ ಅನಿಸ್ತತಿ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವ್ ಅನ್ಕೊಂತೀರಿ ನಾ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿ ಅಂತಂದ. ಹಂಗಾಗಿ ಅಲ್ಲಿ ಬಂದಿರೋದು ಬರ್ಡನ್ ಅಂತಂದ. ಮೆಡಿಟೇಷನ್ ಅಂಡ್ ಕಾಂಟೆಂಪ್ಲೇಟ್ ಬಂದಿತ್ತಿಲ್ಲ. ನೀವು ಮೆಡಿಟೇಷನ್ ಮಾಡ್ತೀರಿ ಸಹ ಅದಕ್ಕೆ ಏನ್ ಬೇಕು ಎಲ್ಲಾನು ನೀವು ತಿಳ್ಕೊಂತೀರಿ ನೆಕ್ಸ್ಟ್ 48 hours ಒಳಗೆ. ಯು ವಿಲ್ ಟ್ರೈ ಯುವರ್ ಬೆಸ್ಟ್. ಹಂಗ ಅದು ಕಾಣ್ತದ ಆಕ್ಷನ್ ಎದುರಿಗಿದ್ದರಿಗೆ. ಸುಮ್ಮನೆ ಬಾಯಾಗ ಹೇಳೋದಲ್ಲ, ಲಿಟ್ರಲ್ ನೀವು ಮಾಡ್ತದಿರಿ ಅದಕ್ಕೆ ಪ್ರಯತ್ನ ಅಂತ ಕಾಣ್ತದೆ. ಸೊ ನಿಮ್ ವ್ಯಕ್ತಿಗೆ ಅನಿಸತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು ಸ್ವಲ್ಪ ಇಲ್ಲಿ ಅವಶ್ಯಕತೆ ಐತಿ ನೀವು ಜೀವನದೊಳಗ ಅಥವಾ ಈ ವ್ಯಕ್ತಿ ಜೊತೆಗೆ. ಆಮೇಲೆ ನೀವು ಭಯ ಪಡೋ ಅಂತದ್ ಏನೂ ಅವಶ್ಯಕತೆ ಇಲ್ಲ. ಅಂದ್ರೆ ನಾಳೆ ಏನಾಗ್ತತೋ, ನಾನ್ ಹಿಂಗ್ ಹೋಗ್ಬಿಟ್ರೆ ನಮ್ ಫ್ಯಾಮಿಲಿ ಯಾರು ನೋಡ್ಕೊಂತಾರ, ನನ್ ಮಕ್ಕಳನ್ನ ಯಾರು ನೋಡ್ಕೊಂತಾರ, ನನ್ ವ್ಯಕ್ತಿನ ಯಾರು ಏನೋ ಒಂದ್ ಬರ್ತಾವಲ್ಲ ನಮ್ ತಲೆಯಾಗ. ನನಗೇನೋ ಆದ್ರೆ, ನಾ ಹಿಂಗ್ ಮಾತಾಡಿದ್ರೆ, ನಾ ಎಲ್ಲರೂ ಹೋದ್ರೆ, ನಾನೊಂದ್ ಈ ಆಕ್ಷನ್ ತಗೊಂಡ್ರೆ ಏನಾಕತಿ, ಇಂತ ಭಯಗಳೇ ನಿಮಗ ಕಾಡ್ತಿತ್ತಂದ್ರ ಸೊ ಅವ್ರು ನಿಮಗೊಂದು ಅಶ್ಯೂರೆನ್ಸ್ ಕೊಡಾಕ ಇಷ್ಟಪಡ್ತಾರ ನಿಮ್ ವ್ಯಕ್ತಿ. ಎಲ್ಲಾರು ಸೇಫ್ ಅದೇವಿ ನಾವು, ನೀನು ಸೇಫ್ ಅದಿ, ಮತ್ತ ನೀ ಯಾರ್ಯಾರನ್ನ ಇಷ್ಟಪಡ್ತೀನಿ ನಿನ್ ಜೀವನದಾಗ ಎಲ್ಲಾರು ಸೇಫ್ ಅದೇವಿ ಅಂತ ಹೇಳಾಕ ಅವ್ರು ನಿಮ್ ವ್ಯಕ್ತಿ ಇಷ್ಟಪಡ್ತಾರ ನಿಮ್ಗ. ಓಕೆ, ಸೊ ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಅನ್ನೋದನ್ನ ಕ್ಲೇಮ್ ಮಾಡ್ಕೊರಿ. ಯಾರ್ಯಾರಿಗೆ ಒಂದು ನಂದ್ ಕಂಫರ್ಟ್ ಝೋನ್ ಬಿಟ್ಟು, ನಂದ್ ಈ ಹಳೆ ಜೀವನ ಬಿಟ್ಟು, ಹಳೆ ಥಾಟ್ಸ್ ಎಲ್ಲಾ ಬಿಟ್ಟು ನಾನು ಒಂದು ಹೊಸ ವ್ಯಕ್ತಿಯಾಗಿ ಖುಷಿಯಿಂದ ಹೊಸದಾಗಿ ನಾನು ಜೀವನ ಮಾಡ್ಬೇಕು ಅಂತ ಯಾರು ಅನ್ಕೊಳಕತ್ತಿರ್ಲ ಈಗ, ಅವ್ರು ಬ್ರೇಕ್ ಥ್ರೂ ಕ್ಲೇಮ್ ಮಾಡ್ರಿ. ಓಕೆ, ಸೊ ಇಲ್ಲಿವರೆಗೂ ನನ್ನ ಜೊತೆಗೆ ರೀಡಿಂಗ್ ಒಳಗೆ ಅದಿರಿ ಅಂದ್ರೆ ಕಮೆಂಟ್ಸ್ ಮಾಡ್ರಿ, ಲೈಕ್ ಮಾಡ್ರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಪ್ಲೀಸ್. ಸೊ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಬರ್ತೈತಿ ನೋಡ್ರಿ. ನನ್ನ ವ್ಯೂವರ್ಸಿಗೆ ಏನು ಗೈಡೆನ್ಸ್ ಕೊಡ್ತೀರಿ? ಲೈಕ್ ಅಂಡ್ ಕಮೆಂಟ್ಸ್ ಮಾಡ್ರಿ. ಅಬಂಡನ್ಸ್, ಸೊ ಜೀವನದಾಗ ಒಂದ್ ಒಳ್ಳೇದೆಲ್ಲ ನೀವ್ ಬರ್ತಾ ಐತಿ, ಬಟ್ ಕ್ಲಾರಿಟಿ ಇರ್ಲಿ ನಿಮ್ ಪರ್ಪಸ್ಸಿಗೆ. ಜೀವನದಾಗ ನಿಮ್ಗೆ ಏನ್ ಬೇಕು ಏನ್ ಅನ್ನೋದ, ಯಾಕಂದ್ರೆ ನೀವು ಬಹಳ ಕ್ಲಾರಿಟಿ ಇಲ್ಲ ಇಲ್ಲಿ ನಿಮ್ಗೆ. ಅಲ್ಲಿ ಅದು ನಿಮ್ ವ್ಯಕ್ತಿಗೂ ಗೊತ್ತಾಗ್ತಾ ಐತಿ. ಸೊ ಕ್ಲಾರಿಟಿ ಇರ್ಲಿ ಅಂದ್ರೆ ಒಂದ್ ಕ್ಲಿಯರ್ ಒಂದ್ ಪಿಕ್ಚರ್ ಇರ್ಬೇಕು. ಒಂದ್ ಮ್ಯಾಪ್ ಇರ್ತದಲ್ಲ, ಈ ಊರಿಗೆ ಹೆಂಗ್ ಹೋಗ್ಬೇಕು, ಗೂಗಲ್ ಹೆಂಗ್ ತೋರಿಸತ್ಲ, ಹಿಂಗ್ ಎಲ್ಲಿ ಹೋಗ್ಬೇಕು ಕರೆಕ್ಟ್ ಕರ್ಕೊಂಡ್ ಹೋಗೋದಲ್ಲ. ಹಂಗ ನಿಮ್ ಜೀವನಕ್ಕೆ ನಾವ್ ಎಲ್ಲಿ ಹೋಗ್ಬೇಕಂದಾಗ ನಮ್ಗೊಂದ್ ಗುರಿ ಇರ್ಬೇಕು. ಸಣ್ಣದ್ ಏನ್ ಬೇಡ, ಒಂದ್ ನಾವೇನ್ ಡ್ರೆಸ್ ತಗೊಳಕ್ ಹೋದ್ರೆ ನಾ ಎಂತ ಡ್ರೆಸ್ ತಗೋಬೇಕು, ನಾವ್ ಫಸ್ಟ್ ಅದನ್ನ ಅಂಗಡ್ಯಾಗ ಹೋಗಿ ಏನ್ ಬೇಕು ಹುಡುಕೊಂಡ್ರ ಬದ್ಲಿ ನಮಗ್ ಏನ್ ಬೇಕು. ನಾನು ಅಂದ್ರೆ ಡ್ರೆಸ್ ಸಾರಿ ಹುಡ್ಕಾಕ್ ಹೊಂಟೇನ, ನಾ ಹೆಣ್ಮಗಳಾಗಿ ಹೇಳ್ತದನಿ. ಸೀರೆ ಹುಡ್ಕಾಕ್ ಹೊಂಟೇನ, ಡ್ರೆಸ್ ಮಾಡರ್ನ್ ವೇರ್ ಏನ್ ನೋಡಕ್ ಹೊಂಟೇನಿ. ಸೊ ನನ್ಗೆ ಯಾವ ಕಲರ್ ಬೇಕು, ಯಾವ ರೀತಿ ಇರ್ಬೇಕು, ಎಲ್ಲಾನು ಹೆಂಗ್ ನಾವ್ ಒಂದ್ ಕ್ಲಾರಿಟಿ ಇಟ್ಕೋಕ್, ಹಂಗ ಜೀವನದೊಳಗನು ಒಂದ್ ನಿಮ್ದು ಪರ್ಪಸ್ ಕ್ಲಾರಿಟಿ ಇರ್ಲಿ. ಅಬಂಡನ್ಸ್ ಬರ್ತಾ ಐತಿ. ಸೊ 1, 5 and 9 ನಂಬರ್ಸ್ ಓಕೆ ಇಂಪಾರ್ಟೆಂಟ್ ಅದಾವಿಲ್ಲಿ. ಸೊ ನಿಮ್ಗೆ ಇದ್ರೊಳಗೆ ಏನ್ ಬೇಕು ಅದನ್ನ ನೀವು ಕ್ಲೇಮ್ ಮಾಡ್ಕೋದು. ಸೆಲ್ಫ್ ರಿಫ್ಲೆಕ್ಷನ್, ಇದು ಕ್ಲಾರಿಟಿ ಆಫ್ ಪರ್ಪಸ್ ಬೇಕಂದ್ರೆ ನಂಗೆ ಜೀವನದಾಗ ಏನೋ ಕ್ಲಾರಿಟಿನ ಸಿಗಾಕತ್ತಿಲ್ಲ ಅಂದ್ರೆ ಕ್ಲಾರಿಟಿ ಆಫ್ ಪರ್ಪಸ್ ನನಗೆ ಬೇಕು ಅಂತಂದು ಒಂದು ಕ್ಲೇಮ್ ಮಾಡ್ಕೊಳ್ರಿ. ನಿಮ್ಮನ್ನ ನೀವು ನೋಡ್ಕೊಳ್ರಿ ಅಂತ ಬಂದತಿಲ್ಲ. ನಿಮ್ಮನ್ನ ನೀವು ನೋಡ್ಕೊಳ್ರಿ ಅಂತಂದ್ರ ನಾ ಏನ್ ಮಾಡ್ತದನಿ, ಎಲ್ ತಪ್ತದನಿ, ನೀವು ಮಾಡ್ಕೊಂತಿದ್ದೀರಿ, ಅದು ಕಾಣ್ತತಿ. ಓಕೆ, ಅದೇ ಬಂದತ್ತಲ್ಲ. ಸೊ ಅದ್ರ ಕಡೆ ಸ್ವಲ್ಪ ಸೀರಿಯಸ್ ಆಗ್ರಿ ಅಂತ ಬಂದಿರೋದು. ಓಕೆ, ಅಬಂಡನ್ಸ್ ಇದ್ರೊಳಗೆ ನಿಮ್ಗೆ ನಿಮ್ಗೆ ಏನ್ ಬೇಕಲ್ಲ ಅಂದ್ರೆ ಸೆಲ್ಫ್ ರಿಫ್ಲೆಕ್ಷನ್ ಅಂದ್ರೆ ನಾ ಸುಧಾರಿಸ್ಬೇಕಪ್ಪ, ನನ್ ಸೆಲ್ಫ್ ಡೆವಲಪ್ಮೆಂಟ್ ಬೇಕನ್ನಾರ ಇದನ್ನ ಮಾಡ್ಕೊಳ್ರಿ. ಕ್ಲಾರಿಟಿ ಆಫ್ ಪರ್ಪಸ್ ಬೇಕನ್ನಾರ ಕ್ಲಾರಿಟಿ ಆಫ್ ಪರ್ಪಸ್ ಮಾಡ್ರಿ. ಇವೆರಡನ್ನ ಮಾಡ್ಕೊಂಡ್ರೆ ಅಬಂಡನ್ಸ್ ಆಬ್ವಿಯಸ್ಲಿ ಬಿಡ್ತದೆ. ಹಂಗ ಅಬಂಡನ್ಸ್ ನಾ ಮಾಡಿದೆ ನನ್ಗೆ ಹಂಗ ಬರ್ತೈತಿ ಅಂದ್ರೆ ಕಷ್ಟ ಬರ್ಲಾರ್ದಂಗೆ ಏನು ಬರಲ್ಲ. ಸೊ ಇನ್ನರ್ ಹ್ಯಾಪಿನೆಸ್, ನಿಮ್ ಒಳಗಿನ ಖುಷಿನ ಕಾಣ್ರಿ ನೀವು, ಅಂದ್ರೆ ಜೀವನ ಭಾರ ಅನ್ಸಲ್ಲ. ಓಕೆ, ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ರೀಡಿಂಗ್ ಇಲ್ಲಿ ಮುಗ್ಸೋಣಂತ. ಕಮೆಂಟ್ಸ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.